VO 500 ಪೋಸ್ಟ್ ಅಲ್ಲಿ ನಿಮ್ದು ಕೂಡ ಒಂದು ಹೆಸರು ಇರಲೇಬೇಕು. ಕಟ್ ಆಫ್ ಅಲ್ಲಿ ಖಂಡಿತ ಬರಲೇಬೇಕು. ಟೈಮ್ ಟೇಬಲ್ ಯಾವ ರೀತಿ ಇರಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ತಿದ್ದೀನಿ. ಇವತ್ತು ಕಮ್ಯುನಿಕೇಶನ್ ಅಲ್ಲಿ ಕನ್ನಡ ಇಟ್ಕೊಂಡು ನಾಳೆ ಇಂಗ್ಲಿಷ್ ಇಟ್ಕೊಳ್ಳೋದು ಅದಾಗಬಾರ್ದು. ಇಷ್ಟು ಮಾಡಿದ್ರೆ 3 months ಅಲ್ಲಿ ಆರಾಮಾಗಿ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಂಡು ಎಕ್ಸಾಮ್ ಕೂಡ ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ನನ್ನ ಲಾಸ್ಟ್ VO ಪ್ರಿಪರೇಷನ್ ವಿಡಿಯೋ ಎಲ್ಲರೂ ಕೂಡ ನೋಡಿದ್ರ. ನೀವು 4 ಮಿಸ್ಟೇಕ್ಸ್ನ ಖಂಡಿತ ಮಾಡಬಾರ್ದು ಅಂತ ಹೇಳಿದ್ದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಹಂತ ಏನು, ಆ ಪ್ರಿಪರೇಷನ್ ಅನ್ನೋದು ಹೇಗಿರ್ಬೇಕು ಅಂತ, ಹೌದಲ್ವಾ? ಆ ಐಡಿಯಲ್ ಟೈಮ್ ಟೇಬಲ್ ಅಂತ ಏನ್ ಹೇಳ್ತೀವಿ ಅದು ಯಾವ ತರ ಇರಬೇಕು. ನಾನು 16 ಅವರ್ ಓದ್ತೀನಿ, 14 ಅವರ್ ಓದ್ತೀನಿ ಅನ್ನೋದಕ್ಕಿಂತ ಕರೆಕ್ಟ್ ಆಗಿ ಕೊಟ್ಟಿರುವ ಸಮಯದಲ್ಲೇನೆ ಕರೆಕ್ಟ್ ಆಗಿ ಓದಿ ಪ್ರಿಪೇರ್ ಆಗಿ ಎಕ್ಸಾಮ್ ನ ಹೇಗೆ ಕ್ಲಿಯರ್ ಮಾಡಬೇಕು. VO 500 ಪೋಸ್ಟ್ ಅಲ್ಲಿ ನಿಮ್ದು ಕೂಡ ಒಂದು ಹೆಸರು ಇರಲೇಬೇಕು. ಕಟ್ ಆಫ್ ಅಲ್ಲಿ ಖಂಡಿತ ಬರಲೇಬೇಕು. ಸೊ ಹಾಗಾದ್ರೆ ನಿಮ್ಮ ಟೈಮ್ ಟೇಬಲ್ ಯಾವ ರೀತಿ ಇರಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ತಿದ್ದೀನಿ. ಸೊ ಎಲ್ರಿಗೂ ಕೂಡ ಅನ್ಸಿರುತ್ತೆ ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಏನೋ ತುಂಬಾ ಚೆನ್ನಾಗಿ ತಲೆಗೆ ಹೋಗುತ್ತೆ. ಹೌದು, ತಲೆಗೆ ಹೋಗುತ್ತೆ, ಬಟ್ ಡೈಲಿ ಸ್ಕೆಡ್ಯೂಲ್ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಸೊ ಅದಕ್ಕೆ ನಾನು ಇವಾಗ ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ 6 o'clock ಅಂತ ಫಿಕ್ಸ್ ಮಾಡ್ತಿದ್ದೀನಿ. ಅಂತ ಅಂದ್ರೆ 6 o'clock ಎಲ್ರಿಗೂ ಕೂಡ ಎಚ್ಚರಿಕೆ ಆಗುತ್ತೆ. 4 o'clock 5 o'clock ಅನ್ನೋದಕ್ಕಿಂತ 6 o'clock ಅನ್ನೋದು ಇಟ್ ಈಸ್ ಐಡಿಯಲ್ ಎಲ್ರಿಗೂ ಕೂಡ, ಹೌದಲ್ವಾ? ಸೊ ಬೇಸ್ಡ್ ಆನ್ ನೀವು ಎಷ್ಟೊತ್ತಿಗೆ ಎದೊಳ್ತೀರಾ ಅನ್ನೋದ್ರ ಮೇಲೆ ನೀವು ಅದನ್ನ ಕಸ್ಟಮೈಸ್ ಮಾಡ್ಕೊಡಿ. ನಾನು ಐಡಿಯಲ್ ಟೈಮಿಂಗ್ಸ್ ಎದೊಳೋದು 6 ಅಂತ ಕನ್ಸಿಡರ್ ಮಾಡಿದೀನಿ. ಸೊ 6 to 8 ಏನ್ ಮಾಡ್ಬೋದು ನೀವು ಅಂತ ಅಂದ್ರೆ, ಒಂದು ಎದ್ದಿದ ತಕ್ಷಣ ನಿಮ್ಮ ದಿನಚರಿಗಳು ಏನಿದೆಯೋ ಅದನ್ನ ಮುಗಿಸಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಮೆಡಿಟೇಷನ್, ವಾಕಿಂಗು, ಲೈಟ್ ಎಕ್ಸಸೈಸಸ್, 1 hour ಎಲ್ಲ ಎಕ್ಸಸೈಸಸ್ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ವಾರ್ಮ್ ಅಪ್ ಎಕ್ಸಸೈಸಸ್ ಮಾಡಿ. ಅದ್ರ ಜೊತೆಗೆ ಪ್ರಿಪರೇಷನ್ ಅಂತ ಅಂದ್ರೆ ನಿಮ್ಮ ಸ್ನಾನ ಇರ್ಬೋದು ಅಥವಾ ತಿಂಡಿ ಇರ್ಬೋದು, ಅದನ್ನೆಲ್ಲ ಮುಗಿಸಿ 8 ಗಂಟೆಗೆ ಕುತ್ಕೊಳ್ಳೋಂಥದ್ದು. ಎದ್ದಿದ ತಕ್ಷಣ ಕುತ್ಕೊಳ್ಳೋದು ಬೇಡ, ಸ್ವಲ್ಪ ಬಾಡಿ ವಾರ್ಮ್ ಅಪ್ ಆಗ್ಬೇಕಲ್ವಾ? ಸೊ ಎದ್ದಿದ ತಕ್ಷಣ ಇಷ್ಟು ಕೆಲಸ ಮುಗಿಸಿ 8 o'clock ಕುತ್ಕೊಳ್ಳಿ. 8 o'clock ಇಂದ ಅಪ್ ಟು 11 o'clock, 8 o'clock ಅಷ್ಟೊತ್ತಿಗೆ ತಿಂಡಿ ಮಾಡ್ಕೊಳ್ಳಿ. 8 ಇಂದ 11 ವರೆಗೂ GK ನ ತಗೊಳ್ಳಿ. GK ಲಿ ಯಾವ್ದು ತಗೊಳ್ಳೋದಂತ ಅಂದ್ರೆ ದಟ್ ಈಸ್ ಬೇಸ್ಡ್ ಆನ್ ಯುವರ್ ಚಾಯ್ಸ್. ಯಾಕಂದ್ರೆ GK ಲಿ ನಂಬರ್ ಆಫ್ ಸಬ್ಜೆಕ್ಟ್ಸ್ ಜಾಸ್ತಿ ಇದೆ. ಸೊ ಫಸ್ಟ್ ಯಾವುದು ಅಂತ ಅಂದ್ರೆ ಇನ್ನೂ ನೋಟಿಫಿಕೇಶನ್ ಆಗಿಲ್ದಲೇ ಇರೋದ್ರಿಂದ ಯಾವ್ದು ಟಫ್ ಸಬ್ಜೆಕ್ಟ್ಸ್ ಇದೆಯೋ, ನಿಮಗೆ ಯಾವ ಟಫ್ ಅಂತ ಅನ್ಸುತ್ತೋ ಅದನ್ನ ಪಿಕ್ ಮಾಡ್ಬೋದು. ಅದಾದ್ಮೇಲೆ ಇನ್ನೊಂದ್ ಏನ್ ಮಾಡ್ಬೋದು ಅಂತ ಅಂದ್ರೆ, ಯಾವಾಗ 11 o'clock ಆ ಶೆಡ್ಯೂಲ್ ಕಂಪ್ಲೀಟ್ ಆಗುತ್ತೋ 11 to 11:30 ಒಂದು ಸ್ಮಾಲ್ ಬ್ರೇಕ್ ತಗೊಳ್ಬಹುದು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ 3 hours ಕೂತಿರ್ತೀರ ಅಲ್ವಾ? ಸೊ 11 to 11:30 ಒಂದು ಸ್ಮಾಲ್ ವಾಕ್ ಮಾಡ್ಕೊಂಡು ಕಾಫಿ, ಟೀ ಅಥವಾ ಡ್ರೈ ಫ್ರೂಟ್ಸ್ ತಗೊಳ್ಳೋರು ಡ್ರೈ ಫ್ರೂಟ್ಸ್ ತಗೊಳ್ಬಹುದು. ಇಲ್ಲ ಫ್ರೂಟ್ಸ್ ಚೂಸ್ ಮಾಡೋರು ಫ್ರೂಟ್ಸ್, ವೆಜಿಟೇಬಲ್ಸ್ ತಿನ್ನೋರು ಆ ಬ್ರೇಕ್ ನ ಅದಕ್ಕೆ ಅಂತ ಇಟ್ಕೊಳ್ಬಹುದು. ಆ ಟೈಮಿಂಗ್ಸ್ ಅಲ್ಲಿ ಮೊಬೈಲ್ ನ ಖಂಡಿತ ಅವಾಯ್ಡ್ ಮಾಡಿ. ಅಂಡ್ ಅದಾದ್ಮೇಲೆ 11:30 ಇಂದ ಅಪ್ ಟು 2 o'clock, ಓಕೆನಾ? ಸೊ 11:30 ಅಂದ್ರೆ ಎಷ್ಟಾಗುತ್ತೆ ನಿಮ್ಗಲ್ಲಿ? 12:30, 1:30, 2.5 hours ಆಗುತ್ತೆ. ಸೊ ಅವಾಗ್ಲೂ ಕೂಡ GK ಗೆ ಪ್ರಿಪೇರ್ ಆಗಿ. ಯಾಕೆ GK ಗೆ ಇಷ್ಟು ಟೈಮ್ ಕೊಡ್ತಿದೀನಿ? ಆಲ್ಮೋಸ್ಟ್ ಮಾರ್ನಿಂಗ್ 3 hours ಮತ್ತೆ 2.5 hours, 5.5 hours ಯಾಕೆ GK ಗೆ ಅಂತ ಅಂದ್ರೆ, ನಮಗೆ ನಂಬರ್ ಆಫ್ ಸಬ್ಜೆಕ್ಟ್ ಜಾಸ್ತಿ ಇರೋದು GK ನೇ ಅಲ್ವಾ? ಸೊ ಅದಕ್ಕೆ ಟೈಮ್ ಕೊಡ್ಲೇಬೇಕಾಗತ್ತೆ. ಸೊ ಅದನ್ನ ಆ ಸಿಲೆಬಸ್ ಕೂಡ ಕವರ್ ಆಗ್ಬೇಕಲ್ವಾ? ಸೊ 2 o'clock ವರೆಗೂ ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು. ಅಂಡ್ 2 to 3 ಏನ್ ಮಾಡ್ಬೋದು, ಲಂಚ್ ಟೈಮ್ ಕಂಪ್ಲೀಟ್ ಆಗಿ 1 hour ಲಂಚ್ ಅಂತ ಕೊಡಿ. ಕೆಲವೊಬ್ರು ಹತ್ರನೇ ಇರುತ್ತೆ ಅಲ್ಲೇ ಮಾಡ್ಕೊಳ್ಬೋದು, ಬಟ್ ಕೆಲವೊಬ್ರು ವಾಕ್ ಹೋಗಿ ಬರ್ಬೇಕಾಗತ್ತೆ. ಸೊ ಆರಾಮಾಗಿ ಊಟ ಮಾಡ್ಕೊಂಡು ಮತ್ತೆ ಇದ್ರ ಜೊತೆಗೆ ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರೆ ಪವರ್ ನ್ಯಾಪ್ ಮಾಡ್ಬೋದು. ಯಾಕಂದ್ರೆ ಮಾರ್ನಿಂಗ್ 6 o'clock ಎದ್ದು ಅಪ್ ಟು ನೀವು 2 o'clock ವರೆಗೂ ಏನು ಅಷ್ಟು ಬಿಡುವಿಲ್ದಲೆ ಓದ್ಕೊಳ್ಳೋದಾಗಿರ್ಬೋದು ಅದೆಲ್ಲಾನು ಕೂಡ ಮಾಡ್ತಿರ್ತೀರ ಅಲ್ವಾ? ಒಂದು ಪವರ್ ನ್ಯಾಪ್ ಮಾಡಿದ್ರೆ ಮತ್ತೆ ಮೈಂಡ್ ಏನಾಗುತ್ತೆ, ರೀಚಾರ್ಜ್ ಆಗತ್ತೆ. ಸೊ ತುಂಬಾ ಮತ್ತೆ ಆಕ್ಟಿವೇಟ್ ಆಗುತ್ತೆ ಬಾಡಿ. ಒಂದು ಪವರ್ ನ್ಯಾಪ್ 15 to 20 minutes ಊಟ ಆಗಿದಾದ್ಮೇಲೆ ಪವರ್ ನ್ಯಾಪ್ ಮಾಡಿ. ಅಂಡ್ ಅದ್ರ ಜೊತೆಗೆ ಮತ್ತೆ 3 o'clock ನೀವು ಶುರು ಮಾಡಿದ್ರೆ ಅಪ್ ಟು 5:30 ವರೆಗೂ ಇವಾಗ ಯಾವ್ದು ಪ್ರಿಪರೇಷನ್ ನಡೆಸ್ಬೇಕಂತ ಅಂದ್ರೆ ಅದು ಕಮ್ಯುನಿಕೇಶನ್ ಪೇಪರ್ ಆಗಿರುತ್ತೆ, ಓಕೆನಾ? ಸೊ GK ಆಗ್ಲಿ ಅಥವಾ ಕಮ್ಯುನಿಕೇಶನ್ ಆಗ್ಲಿ ಒಂದು ಸಬ್ಜೆಕ್ಟ್ ಚೂಸ್ ಮಾಡಿದ್ವಿ ಅಂತ ಅಂದ್ರೆ ಅದು ಕಂಪ್ಲೀಟ್ ಆಗೋರು ಅದನ್ನ ಹಾಗೆ ನೆಕ್ಸ್ಟ್ ಡೇಗೂ ಕೂಡ ಕ್ಯಾರಿ ಮಾಡಿ. ಇವತ್ತು ಕಮ್ಯುನಿಕೇಶನ್ ಅಲ್ಲಿ ಕನ್ನಡ ಇಟ್ಕೊಂಡು ನಾಳೆ ಇಂಗ್ಲಿಷ್ ಇಟ್ಕೊಳ್ಳೋದು ಅದಾಗಬಾರ್ದು. ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ಎಲ್ಲಾ ಆಯಾಮದಿಂದಲೂ ಕೂಡ ಓದ್ಬೇಕಾಗತ್ತೆ. GK ನು ಅಷ್ಟೇ. ಇವಾಗ ನೀವು GK ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ರೆ ಅದ್ರಲ್ಲಿ
ನೀವೇನಾದ್ರು ಸೆಲ್ಫ್ ಸ್ಟಡೀಸ್ ಮಾಡ್ತಿರ್ಬೋದು ಅಥವಾ ಕೋಚಿಂಗ್ ಹೋಗ್ತಿರ್ಬೋದು, ಈ ತರ ಇತ್ತು ಅಂದಾಗ ಆ ಸಬ್ಜೆಕ್ಟ್ ಏನಿದೆ, ಅಥೆಂಟಿಕ್ ಟೆಕ್ಸ್ಟ್ ಬುಕ್ ಏನಿದೆ ಅಥವಾ ಕ್ಲಾಸಲ್ಲಿ ಏನ್ ಮಾಡಿದ್ರೆ ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ಬೋದು, ಟೆಸ್ಟ್ ಸೀರೀಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಬಂದಿದೆ, ಚಾಪ್ಟರ್ ವೈಸ್ ಕ್ವಶನ್ಸ್ ಇರ್ಬೋದು. ಸೊ ಇದನ್ನ ಎಲ್ಲಾ ಆಯಾಮದಲ್ಲೂ ಕೂಡ ಏನ್ ಮಾಡ್ಬೇಕಾಗತ್ತೆ, ಓದ್ಬೇಕಾಗತ್ತೆ. ಅವತ್ತಿನ ದಿನದ್ದು ಅವತ್ತಿಗೆ ಕಂಪ್ಲೀಟ್ ಮಾಡ್ಕೊಳ್ಳೋ ತರ ನೋಡ್ಕೊಳ್ಳಿ. ಸೊ ಇವಾಗ ಆಲ್ಮೋಸ್ಟ್ ಮುಕ್ಕಾಲ್ ದಿನ ನಾವು ಮುಗಿಸಿದ್ಬಿಟ್ವಿ, ಹೌದಲ್ವಾ? 5:30 ಆಯ್ತು. 5:30ಗೆ ಒಂದು ಕಾಫಿ ಬ್ರೇಕ್ ಬೇಕೇ ಬೇಕು, ಕಾಫಿ ಅಥವಾ ಟೀ. ಸೊ ಅದಕ್ಕೆ ಬ್ರೇಕ್ ಕೊಡಿ. 5:30 to 6 ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂಡ್ ಯಾಕಲ್ಲಿ ತುಂಬಾ ಶಾರ್ಟ್ ಬ್ರೇಕ್ ಕೊಟ್ಟಿದ್ದೀವಿ ಅಂತಂದ್ರೆ 2 to 3 ಆಲ್ರೆಡಿ ನಾವು ಕೊಟ್ಟಿದೀವಿ, 1 hour ಕೊಟ್ಟಿದೀವಿ. ಸೊ ಆ ಟೈಮಿಂಗ್ಸ್ ಅಲ್ಲಿ ಆಲ್ರೆಡಿ ಮತ್ತೆ ಮೈಂಡ್ ರೀಚಾರ್ಜ್ ಆಗಿರುತ್ತೆ. 5:30 to 6 o'clock ಅಗೇನ್ ಕಾಫಿ ಬ್ರೇಕ್ ಅಂತ ಹೇಳಿದೆ. 6 o'clock ಇಂದ ಮತ್ತೆ 8 o'clock ವರ್ಗು ಏನ್ ಮಾಡ್ಬೋದು, ಕರೆಂಟ್ ಅಫೇರ್ಸ್ ಮತ್ತೆ GK ಗೆ ಪ್ರಿಪೇರ್ ಆಗ್ಬೇಕಾಗತ್ತೆ. ಯಾಕೆ ಕರೆಂಟ್ ಅಫೇರ್ಸ್ GK 2 hours ಅಂದ್ರೆ ಹೇಳ್ತೀನಿ ಕೇಳಿ. ಒಂದು ಕರೆಂಟ್ ಅಫೇರ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್, 1 year ಕರೆಂಟ್ ಅಫೇರ್ಸ್, ಓಕೆ, ಅದು ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್ ಏನಂದ್ರೆ GK. ಅದನ್ನ ಜನರಲ್ ನಾಲೆಜ್ಗೆ ನಾವು ತಗೊಳ್ಳುವಂತದ್ದು. ಅದ್ರಲ್ಲಿ 2 ತರ ಇದೆ. ಒಂದು ಸ್ಟ್ಯಾಟಿಕ್ GK, ಇವಾಗ SEO ಇತ್ತು ಅಂದ್ರೆ SEO ರಿಲೇಟೆಡ್ ಇನ್ಫಾರ್ಮೇಶನ್, ಸ್ಟ್ಯಾಟಿಕ್ ಇನ್ಫಾರ್ಮೇಶನ್ ಏನಿದೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದು. ಅಂಡ್ ಅದ್ರ ಜೊತೆಗೆ ಬೇರೆ ಟಾಪಿಕ್ಸ್ ಏನಾದ್ರು ಬಂತು, ಇವಾಗ ಸುಪ್ರೀಂ ಕೋರ್ಟ್ ಏನೋ ವರ್ಡಿಕ್ಟ್ ಕೊಟ್ಟಿರುತ್ತೆ, ಅದನ್ನ ಪಾಲಿಟಿಕ್ ರಿಲೇಟ್ ಮಾಡ್ಕೊಳ್ಳೋದಿರ್ಬೋದು. ಸೊ ಒಂದೊಂದು ಕೂಡ ಈ ತರ ರಿಲೇಟ್ ಮಾಡ್ಕೊಳ್ತಾ ಓದ್ಬೇಕಾಗತ್ತೆ. ಕರೆಂಟ್ ಅಫೇರ್ಸ್ ಓದೋದು ಒಂಥರ, ಅದನ್ನ GKಗೆ ಸ್ಟ್ಯಾಟಿಕ್ GK ಆಸ್ ವೆಲ್ ಆಸ್ ಸಬ್ಜೆಕ್ಟ್ ನಾಲೆಜ್ ಏನಿದೆ ಅಂತ ಅಂದ್ರೆ ಇವಾಗ ಜಿಯೋಗ್ರಫಿ ರಿಲೇಟೆಡ್ ಏನಾದ್ರು ಕರೆಂಟ್ ಅಫೇರ್ಸ್ ಇಶ್ಯೂ ಬಂತು ಅಂದ್ರೆ ಅದನ್ನ ರಿಲೇಟ್ ಮಾಡ್ಕೊಂಡು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇನ್ನು ಡಿಗ್ ಮಾಡಿ ಆಡ್ ಆನ್ ಮಾಡ್ಕೋಬೇಕಾಗತ್ತೆ. ನೀವು ಆ ನೋಟ್ಸ್ ನ ಏನು ಬರೀತಿದ್ದೀರಾ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತಿದ್ದೀರಾ, ದಟ್ ಡಿಪೆಂಡ್ಸ್ ಆನ್ ಯು. ಬಟ್ ಐ ಕಂಪ್ಲೀಟ್ಲಿ ರೆಕಮೆಂಡ್, ದಯವಿಟ್ಟು ನೋಟ್ಸ್ ಬರೀ. ಯಾಕಂದ್ರೆ ನಾನು ಕೂಡ ಹಾಗೆ ಮಾಡಿದ್ದೆ. ಸೊ ನಾನ್ ನೋಟ್ಸ್, ನಂದೇ ಓನ್ ನೋಟ್ಸ್ ಇತ್ತು, ನಾನು ಹಾಗೆ ಮಾಡಿದ್ದೆ. ಸೊ ಯಾರ್ಯಾರು ಟೆಕ್ಸ್ಟ್ ಬುಕ್ ಅಲ್ಲಿ ಓದು ಕೂಡ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ, ಇಟ್ ಈಸ್ ನಾಟ್ ಏನು ಪ್ರಿಜುಡೀಸ್ ಅಲ್ಲ, ನೀವು ಅಂದ್ರೆ ಏನು ನೋಟ್ಸ್ ಬರೆದ್ರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತ. ಸೊ ಯಾರ್ಯಾರಿಗೆ ಕಂಫರ್ಟಬಲ್ ಇದೆ ಅದನ್ನ ಮಾಡ್ಬೋದು. ಈ 6 to 8 ಅದಕ್ಕೆ ಬಳಸ್ಕೊಳ್ಳಿ. ಅಂಡ್ 8 to 9 ಅಗೈನ್ ಡಿನ್ನರ್ ಟೈಮ್. ಸೊ ಯಾವತ್ತೂ ಕೂಡ ನಾವು ಮಲ್ಗೋಕ್ಕಿಂತ 2 hours ಮುಂಚೆ ಊಟ ಮಾಡಿ ಮಲ್ಕೊಳ್ಬೇಕಾಗತ್ತೆ. ಊಟ ಮಾಡ್ಬಿಟ್ಟು ತಕ್ಷಣ ಮಲ್ಗೋಕ್ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ಸೊ 8 to 9 ನೀವೇನ್ ಮಾಡ್ಬೋದು, ಊಟಕ್ಕೆ ಟೈಮ್ ಕೊಡ್ಬೋದು. ಆ ಟೈಮಿಂಗ್ಸ್ ಅಲ್ಲಿ ಮನೆಗೆ ಕಾಲ್ ಮಾಡೋದಾಗಿರ್ಬೋದು, ಅಥವಾ ಯಾರಿಗಾದ್ರೂ ಸ್ವಲ್ಪ ಟೈಮ್ ಕೊಡ್ಬೇಕು ಅಂತ ಇದ್ರೆ ಮಾರ್ನಿಂಗ್ ಇಂದ ಅಲ್ಲಿವರೆಗೂ ದಯವಿಟ್ಟು ಯಾರಿಗೂ ಟೈಮ್ ಕೊಡೋದಕ್ಕೆ ಹೋಗ್ಬೇಡಿ, ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ. ಆ 8 to 9 ಏನಿದೆ ಊಟದ ಜೊತೆಗೆ ಫ್ಯಾಮಿಲಿಗೆ ಟೈಮ್ ಕೊಡಿ, ಅಥವಾ ನಿಮ್ ಫ್ರೆಂಡ್ಸ್ ಯಾರು ನಿಮ್ಗೆ ಇಂಪಾರ್ಟೆಂಟ್ ಇದ್ರು ಅವರಿಗೆ ನೀವು ಟೈಮ್ ಕೊಡ್ಬೋದು. ಅಂಡ್ ಅದಾಗಿದ್ದಾದ್ಮೇಲೆ 9 o'clock to 11 o'clock ಏನ್ ಮಾಡ್ಬೇಕಂತ ಅಂದ್ರೆ ಅದು ರಿವಿಷನ್ ಟೈಮ್. ಏನ್ ರಿವಿಷನ್ ಅಂತ ಅಂದ್ರೆ ಬೆಳಗ್ಗೆ ಓದಿರೋದು, ಮಧ್ಯಾಹ್ನ ಓದಿರೋದು, ಮತ್ತೆ ಇವಾಗ ಕರೆಂಟ್ ಅಫೇರ್ಸ್ ಓದಿರೋದು, ಅದೆಲ್ಲಾನು ಕೂಡ ಅವತ್ತಿಂದ ಅವತ್ತಿಗೆನೆ ಮತ್ತೆ ರಿವಿಷನ್ ಆಗಿರ್ಬೇಕು. ರಿವಿಷನ್ ಜೊತೆ ರೀಕಾಲ್ ಕೂಡ ಮಾಡ್ಬೇಕಾಗತ್ತೆ. ಅಂತ ಆದ್ರೆ ನೋಟ್ಬುಕ್ ನ ಕ್ಲೋಸ್ ಮಾಡಿ, ಓಕೆ ನಾನು ಏನೇನು ಓದಿದ್ದೆ ಇವತ್ತು, ಅದ್ರೊಳಗಡೆ ಏನೇನಿದೆ ಮರ್ತೋಯ್ತಾ ಮತ್ತೆ ನೋಡಿ, ತೊಂದ್ರೆ ಇಲ್ಲ. ಬಟ್ ಏನಂದ್ರೆ ಅದು ಅವತ್ತಿನ ದಿನನೇ ಆಗ್ಬೇಕು. ನಿಯರ್ಲಿ ಮಾರ್ನಿಂಗ್ ನೀವು 5.5 hours GK ಕೊಟ್ಟಿರ್ತೀರಾ, ಮತ್ತೆ 2.5 hours ಕಮ್ಯುನಿಕೇಶನ್ ಕೊಟ್ಟಿರ್ತೀರಾ, ಮತ್ತೆ 2 hours ಕರೆಂಟ್ ಅಫೇರ್ಸ್ ಕೊಟ್ಟಿರ್ತೀರಾ. ಸೊ ಅದೆಲ್ಲ ನೀವು ರಿವಿಷನ್ ಮಾಡ್ಬೇಕು ಅಂತ ಅಂದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಟೈಮ್ ಕನ್ಸ್ಯೂಮ್ ಆಗೇ ಆಗುತ್ತೆ. ಸೊ ಅಪ್ ಟು 11 o'clock ಅದು ನಿಮ್ ಟೈಮ್ ಎಲ್ಲಿವರೆಗೂ ತಗೊಳುತ್ತೋ ಅಲ್ಲಿವರೆಗೂ ತಗೊಳ್ಳಿ. ಮತ್ತೆ ದಯವಿಟ್ಟು ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಅಟ್ಲೀಸ್ಟ್ 7 hours ಆದ್ರೂ ನಿದ್ದೆ ಮಾಡಿ. ಯಾಕಂದ್ರೆ ಇದು ಡೈಲಿ ರೂಟೀನ್ ಅಲ್ಲ, ಇಟ್ ಈಸ್ ನಾಟ್ ಲೈಕ್ ಅಂದ್ರೆ ನೀವು ನಾಳೆ ಎಕ್ಸಾಮ್ ಇದೆ, ಡಿಗ್ರಿ ಎಕ್ಸಾಮ್ ಇದೆ, ಇವತ್ತು ಬಿಡು ನಾನು ನೈಟ್ ಎಲ್ಲ ಕುತ್ಕೊಂಡು ಓದ್ತೀನಿ ಅನ್ನೋ ತರ ಅಲ್ಲ ಅಲ್ವಾ. ಸೊ ಎವ್ರಿ ಡೇ ನಡೆಯೋದ್ರಿಂದ ಕಣ್ಣಿಗೆ ಸ್ವಲ್ಪ ರೆಸ್ಟ್ ಬೇಕು. ನೀವು ಎಷ್ಟು ಚೆನ್ನಾಗಿ ಮೈಂಡ್ ರಿಲ್ಯಾಕ್ಸ್ ಅಲ್ಲಿ ಇಟ್ಕೊಳ್ತೀರಾ ಅಷ್ಟು ಚೆನ್ನಾಗಿ ನೀವು ಓದಿದ್ದೆಲ್ಲ ನಿಮ್ ತಲೆಗೆ ಹೋಗ್ತಿರತ್ತೆ. ಈ ಮೈಂಡ್ ಯಾವಾಗ ಪಿಕಲ್ ಮೈಂಡ್ ಆಗತ್ತೆ ಅಂತ ಅಂದ್ರೆ ಓದ್ತಿರೋದು ತಲೆಗೆ ಹೋಗ್ತಿರಲ್ಲ, ಕರೆಕ್ಟ್ ಆಗಿ ನಿದ್ದೆ ಆಗಿರಲ್ಲ, ಫೋಕಸ್ ಮಾಡಕ್ ಆಗ್ತಿರಲ್ಲ, ಈ ತರದೆಲ್ಲನೂ ಕೂಡ ಆಗತ್ತೆ. ಸೊ ಅಪ್ರಾಕ್ಸಿಮೇಟ್ ನನ್ ಪ್ರಕಾರ ಇದ್ರಲ್ಲಿ ಒಂದು 10 hour ಇಂದ ಒಂದು 11 hour ಅಂತ ಅಂದ್ರೆ ನಿಯರ್ಲಿ 10.5 hours ಇಂದ 11 hours ವರೆಗೂ ನಾನು ಸ್ಟಡಿ ಟೈಮ್ ಕೊಟ್ಟಿದ್ದೀನಿ. ಇಷ್ಟು ಮಾಡಿದ್ರೆ ನೀವು 3 months ಅಲ್ಲಿ ಆರಾಮಾಗಿ ಸಿಲೆಬಸ್ ನ ಕಂಪ್ಲೀಟ್ ಮಾಡ್ಕೊಂಡು ಎಕ್ಸಾಮ್ ಕೂಡ ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಯಾರ್ಯಾರು ಈ ಟೈಮ್ ಟೇಬಲ್ ನ ಫಾಲೋ ಮಾಡ್ತಿದ್ದೀರಾ, ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಅಂಡ್ ಇದ್ರ ಜೊತೆಗೆ ಕಾಲೇಜ್ ಸ್ಟೂಡೆಂಟ್ಸ್ ಅಂಡ್ ವರ್ಕಿಂಗ್ ಪ್ರೊಫೆಷನಲ್ಸ್ ಅವರಿಗೆ ಈ ಟೈಮ್ ಟೇಬಲ್ ಸೂಟ್ ಆಗೋದಿಲ್ಲ. ಯಾಕಂದ್ರೆ ಪಾಪ ಅವ್ರು ಮಾರ್ನಿಂಗ್ ಕಾಲೇಜ್ ಅಥವಾ ವರ್ಕ್ ಅಲ್ಲಿ ಇರ್ತಾರೆ, ಸಂಜೆ ಬಂದು ಪ್ರಿಪೇರ್ ಆಗ್ಬೇಕು. ಸೊ ಅಂತವ್ರು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಟೈಮ್ ಏನಿದೆ ಅದನ್ನ ನಾನು ಕಸ್ಟಮೈಸ್ ಮಾಡಿ ಒಂದು ಟೈಮ್ ಟೇಬಲ್ ನ ರೆಡಿ ಮಾಡಿ ಕೊಡ್ತೀನಿ.
ಸೊ ಅಂಡ್ ಇನ್ನೂ ಕೂಡ ಕೆಲವೊಬ್ರು ಏನ್ ಹೇಳಿರಿ ವಿಒಗೆ ಬುಕ್ ಸಜೆಸ್ಟ್ ಮಾಡಿ ಮ್ಯಾಮ್ ಅಂತ ಕೇಳಿದ್ರಿ. ಖಂಡಿತ ಮಾಡ್ತೀನಿ, ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ, ಅಂಡ್ ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಇತ್ತು ಅಂತಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಆಮ್ ಓಪನ್ ಅಂತಂದ್ರೆ ಎಲ್ಲಾ ಪ್ರತಿಯೊಂದು ಡೌಟ್ಸ್ ಕೂಡ ನಾನು ಕ್ಲಾರಿಫೈ ಮಾಡ್ತೀನಿ. ಅಂಡ್ ನೋಟಿಫಿಕೇಶನ್ ಬಗ್ಗೆ ಕ್ವಶನ್ಸ್ ಕೇಳಿದೀರಾ, ವಿಒ ಬುಕ್ಸ್ ಬಗ್ಗೆ ಕ್ವಶನ್ಸ್ ಕೇಳಿದ್ರೆ ನಾನು ಪ್ರತಿಯೊಂದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಈ ಟೈಮ್ ಟೇಬಲ್ ಜೊತೆಗೆ ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತೆ ವರ್ಕಿಂಗ್ ಪ್ರೊಫೆಷನಲ್ಸ್ ಖಂಡಿತ ಇನ್ಸ್ಟಿಟ್ಯೂಷನ್ಗೆ ಕಾಲ್ ಮಾಡಿ ನಾನು ನಿಮ್ಗೊಂದು ಪ್ರಾಪರ್ ಟೈಮ್ ಟೇಬಲ್ ನ ಡಿಸೈನ್ ಮಾಡಿ ಕೊಟ್ಟು. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.